ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಆ ಮಗು ಅಡಲಸೆಂಟ್ ಇರ್ಬೋದು, ಪ್ರೀ ಅಡಲಸೆಂಟ್ ಇರ್ಬೋದು, ಅದರ ರಕ್ತಹೀನತೆ ಇರ್ಬೋದು, ಅಥವಾ ಹೃದಯ ರುಮ್ಯಾಟಿಕ್ ಹಾರ್ಟ್ ಡಿಸೀಸ್ ಇರ್ಬೋದು, ಅಥವಾ ಎಪಿಲೆಪ್ಸಿ ಇರ್ಬೋದು. ಮತ್ತು ಆಶಾ ಕಿರಣದಂಥ ಯೋಜನೆಯಿಂದ ಆ ಮಗುವಿಗೆ ಬೇಕಾಗುವ ಕಣ್ಣಿನ ದೃಷ್ಟಿದೋಷ, ಆ ಕಣ್ಣಿನ ಒಂದು ರಿಫ್ರಾಕ್ಟರಿ ಎರರನ್ನು ಕಂಡುಹಿಡಿಯೋಕ್ಕೆ ಉಚಿತ ಗ್ಲಾಸ್ಗಳನ್ನು ಕೊಡುವುದರ ಮೂಲಕ ನಾವು ಹದಿಹರೆಯ ಅಥವಾ ಪ್ರೀ ಅಡೋಲೆಸೆನ್ಸ್ ಅದನ್ನು ಕೂಡ ಬಿಟ್ಟಿಲ್ಲ. ಯಾಕೆಂದರೆ ಆರೋಗ್ಯ ಇಲಾಖೆ ಇವತ್ತು ಆಡು ಮುಟ್ಟದ ಸೊಪ್ಪಿಲ್ಲ ಎನ್ನುವ ಹಾಗೆ ಆರೋಗ್ಯ ಇಲಾಖೆ ಮುಟ್ಟದ ಯಾವುದೇ ರಾಷ್ಟ್ರೀಯ ಕಾರ್ಯಕ್ರಮ ಇರುವುದಿಲ್ಲ. ಅದೇ ರೀತಿ ಆರೋಗ್ಯ ಇಲಾಖೆ ಊಹಿಸದ ಯಾವುದೇ ಒಂದು ಕಾಯಿಲೆ ಇಲ್ಲ ಅಂತ ಹೇಳೋಕ್ಕೆ ನನಗೆ ಬಹಳಷ್ಟು ಹೆಮ್ಮೆ ಆಗ್ತದೆ. ಈ ಹೆಣ್ಣು ಭ್ರೂಣ ಹತ್ಯೆ ಎಂಬುದು ಒಂದು ಪ್ರಶ್ನೆಯಾಗಿ ನಿಮಗೆ ಕಾಡ್ತಾ ಇರ್ಬೋದು. ಆ ಹೆಣ್ಣು ಭ್ರೂಣ ಹತ್ಯೆಯಲ್ಲಿ ಏನಾಗಿದೆ ಅಂದರೆ, ಸಮಾಜ ತನ್ನ ಒಂದು ಕೊಡುಗೆಯನ್ನು ಕೊಟ್ಟಷ್ಟು ಆರೋಗ್ಯ ಇಲಾಖೆ ಚುರುಕಾಗ್ತಾ ಹೋಗ್ತದೆ. ಸುಮಾರು 150ಕ್ಕೂ ಪ್ರಕರಣಗಳನ್ನ ದಾಖಲಿಸಿದ್ದೇವೆ. ಇಡೀ ದೇಶದಲ್ಲಿ ಬಾಲಿಕಾ ಅಂತ ಎಫ್ ಫಾರಮ್ಗಳನ್ನು ಆನ್ಲೈನ್ ಮಾಡಿದ ಮೊದಲನೇ ರಾಜ್ಯ, ಎಫ್ ಫಾರ್ಮನ್ನು ಡಿಜಿಟೈಸ್ ಮಾಡಿದ ಮೊದಲನೇ ರಾಜ್ಯ ಕರ್ನಾಟಕ. ಇವತ್ತು ಯಾರಾದರೂ ದೂರು ಕೊಟ್ಟರೆ 1 ಲಕ್ಷದ ತನಕ ಬಹುಮಾನ ಕೊಡೋದ್ರಲ್ಲಿ, ಅದರಲ್ಲೂ ಕೂಡ ಈಗಾಗಲೇ 3 ಜನಕ್ಕೆ ನಾವು ಬಹುಮಾನ ಕೊಟ್ಟಿದ್ದೇವೆ. ಡೆಕಾಯ್ ಆಪರೇಷನ್ಗಳನ್ನ ಮಾಡ್ತಾಯಿದ್ದೇವೆ. ಅದರಲ್ಲಿ ಸಮುದಾಯದ ಕೊಡುಗೆ ಬಹಳಷ್ಟು ಇದೆ. ಏನು ಸಮುದಾಯ ರಾಜ್ಯ ಸರ್ಕಾರದ ಜೊತೆಗೆ ಜೋಡಿಸಿದ್ರೆ ಈ ಹೆಣ್ಣು ಭ್ರೂಣ ಹತ್ಯೆಯನ್ನು ಪಿಡುಗನ್ನು ಅದನ್ನು ನಿವಾರಿಸೋದ್ರಲ್ಲಿ ಆರೋಗ್ಯ ಇಲಾಖೆ ಸಂಶಯ ಪಡೆದಂಗೆ ಕೆಲಸ ಮಾಡುತ್ತೆ ಅಂತ ಅದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ. ಯಾಕಂದರೆ ಈಗಿನ ಜನಸಾಮಾನ್ಯರಲ್ಲಿ ಅದೊಂದು ಪ್ರಶ್ನೆ ಉದ್ಭವಿಸಿದೆ. ಆದಾಗ್ಯೂ ಕೂಡ ಇಷ್ಟು ಮುಂದುವರಿದ ಸಂದರ್ಭದಲ್ಲಿ ಕೂಡ 10ನೇ ವಾರ ಆದ ಮೇಲೆ 10ನೇ ವಾರದ ಒಳಗೆ ನಾವು ಗರ್ಭಿಣಿಯನ್ನು ನೋಂದಾಯಿಸ್ಕೊಂಡು ಆ ಮಹಿಳೆ ಗರ್ಭಪಾತಕ್ಕೀಡಾದ್ರ, ಹೆರಿಗೆ ಎಲ್ಲಾಯಿತು, ಅವ್ರು ಸ್ಕ್ಯಾನಿಂಗ್ ಎಲ್ಲಿ ಮಾಡಿದ್ರು, PCPNDT ಆ್ಯಕ್ಟ್ ಅಡಿಯಲ್ಲಿ ಎಲ್ಲ ಸ್ಕ್ಯಾನಿಂಗ್ ಮೆಷಿನ್ಗಳನ್ನ ನೋಂದಾಯಿಸ್ತಾ ಇದ್ದೇವೆ. ನಿಮಗೆ ಒಂದು ಸಂಗತಿ ಗೊತ್ತಿರಲಿ, ಯಾವ ಮೆಷಿನ್, ಯಾವ ಆಯುಧ ಹೊಟ್ಟೆ ಒಳಗಡೆ ಇರೋ ಮಗುವನ್ನು ಗರ್ಭಿಣಿ ಸ್ಕ್ಯಾನಲ್ಲಿ ಸೆಕ್ಸ್ ಆಫ್ ದ ಬೇಬಿಯನ್ನು ಕಂಡುಹಿಡಿಯಬಹುದು. ಎನಿ ಅಲ್ಟ್ರಾಸೌಂಡ್ ಮಿಷಿನ್, ನಾಟ್ ಓನ್ಲಿ ಅಲ್ಟ್ರಾಸೌಂಡ್ ಮಿಷಿನ್ ವಿಚ್ ಇಸ್ ಯೂಸ್ ಫಾರ್ ಪ್ರೆಗ್ನೆನ್ಸಿ ಸ್ಕ್ಯಾನ್, ಡಾಪ್ಲರ್ಸ್ನೂ ಕೂಡ, ಅಥವಾ ಹೃದಯ ರೋಗ ತಜ್ಞರ ಒಂದು ಡಾಪ್ಲರ್ ಸ್ಟಡಿ ಕೂಡ ನಾವು ನೋಂದಾಯಿಸ್ತಾ ಇದ್ದೀವಿ. ಅಂದರೆ ಕಾನೂನು ಬಹಳಷ್ಟು ಕಟ್ಟುನಿಟ್ಟಾಗಿದೆ. ಆದರೆ ನಮ್ಮ ಜನರ ಮನೋಭಾವನೆ ಚೇಂಜ್ ಆಗಬೇಕಾಗಿದೆ. ಆದಾಗ್ಯೂ ಕೂಡ ಒಂದು ಸಂತೋಷಕರ ಸಂಗತಿ ಅಂದರೆ, ನಮ್ಮ ಏನು ಸೆಕ್ಸ್ ರೇಷಿಯೋ ಅಟ್ ಬರ್ತ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ, SRB. ಅದಕ್ಕಿಂತ ಹೆಚ್ಚಾಗಿ ಒಂದು ಮಾನದಂಡ ಏನಂದರೆ, ಅಂಡರ್ 6 ಏನು ಸೆಕ್ಸ್ ರೇಷಿಯೋ ಇದೆಯಲ್ಲ, ಅದು 916ರಿಂದ 931ಕ್ಕೆ ಏರಿಕೆ ಆಗಿದೆ. ಅಂದರೆ ಹೆಣ್ಣು ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ. ಅದಕ್ಕೆ ಅವರ ವಿದ್ಯೆ ಇರಬಹುದು, ಅಥವಾ ಹೆಣ್ಣು ಮಕ್ಕಳನ್ನು ಸಮಾಜದಲ್ಲಿ ನೋಡುವಂಥ ದೃಷ್ಟಿಕೋನ ಇರಬಹುದು, ಎಲ್ಲ ಸೇರಿ ಅದಕ್ಕೆ ಕೊಡುಗೆ ಆಗಿದೆ. ಆದರೆ ನಾವು ಏನು ಕಾನೂನಲ್ಲಿ ಮಾಡಬೇಕಾಗಿದೆಯೋ ಅದನ್ನು ಮಾಡ್ತಾಯಿದ್ದೇವೆ. ಅದಕ್ಕೆ ಎಲ್ಲ ವೈದ್ಯರುಗಳು ಕೂಡ ಮತ್ತು ಸಮುದಾಯ ಕೂಡ ಕೈ ಜೋಡಿಸಿದ್ರೆ ಇಂಥ ಸಾಮಾಜಿಕ ಪಿಡುಗನ್ನು ನಾವು ನಿಯಂತ್ರಿಸುವಲ್ಲಿ ಒಂದು ದಿಟ್ಟ ಹೆಜ್ಜೆ ಇಡ್ತೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಹುಟ್ಟಿದಾಯಿತು, ಮಗು ಡೆಲಿವರಿ ಆಯಿತು, ಅದಕ್ಕೆ ಸುರಕ್ಷಿತವಾಗಿ ತಾಯಿ ಹಾಲು ಕುಡಿಸ್ಬೇಕು, ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್, ಲ್ಯಾಕ್ಟೇಷನ್ ಕ್ಲಿನಿಕ್, ಮತ್ತು ಅದಕ್ಕೆ ಬ್ರೆಸ್ಟ್ ಮಿಲ್ಕ್ ಬ್ಯಾಂಕ್ಗಳನ್ನು ಕೂಡ ನಾವು ಕೊಟ್ಟಿದ್ದೇವೆ. ಅದೆಲ್ಲ ಆಯಿತು. ಅಷ್ಟಕ್ಕೂ ಮೀರಿ ಹೆಚ್ಚು ಮಕ್ಕಳನ್ನು ಪಡಿಬಾರ್ದು ಅಂತ ಏನಾದ್ರು ಇದ್ದರೆ ಕಾಂಪ್ರಹೆನ್ಸಿವ್ ಅಬಾರ್ಷನ್ ಕೇರ್ ಇದೆ. ಅವರ ರೆಪ್ರೊಡಕ್ಟಿವ್ ಆಟೋನಾಮಿ, ಲೈಂಗಿಕ ನಿಯಂತ್ರಣ ಕೂಡ ಅವ್ರ ಕೈಲೇ ಕೊಟ್ಟಿದ್ದೀವಿ ಜನಸಾಮಾನ್ಯರಲ್ಲಿ. ಅದು ಆದಮೇಲೆ ಮಕ್ಕಳಾಯಿತು. ಆ ಮಗುಗೆ ಅಪೌಷ್ಟಿಕತೆ ಆದರೆ ಏನು ಮಾಡೋದು? ಅಪೌಷ್ಟಿಕತೆ ಆಗದಂಗೆ ನ್ಯೂಟ್ರಿಷನ್ ಎಜುಕೇಷನ್, ಅದ್ರ ಜೊತೆಗೆ ನಮ್ಮ ಅಂಗನವಾಡಿಗಳು 6 ವರ್ಷದ ತನಕ ಅದಕ್ಕೆ ಆಹಾರ ಕೊಡ್ತಾ ಇದ್ದಾವೆ. ಅದಕ್ಕೆ ಏನು ಫುಡ್ ಕೊಡಬೇಕು ಅದನ್ನು ಕೊಡ್ತಾ ಇದ್ದಾರೆ. ನಮ್ಮ ಇತರ ಇಲಾಖೆಗಳನ್ನು ಬಿಟ್ಟು ಆರೋಗ್ಯ ಇಲಾಖೆ ಸಾಧಿಸೋಕ್ಕೆ ಆಗೋದಿಲ್ಲ. ಅದೆಲ್ಲವನ್ನೂ ಮೀರಿ ಏನಾದರೂ ಅಪೌಷ್ಟಿಕತೆಗೆ ತುತ್ತಾದರೆ ನಮ್ಮ ನ್ಯೂಟ್ರಿಷನ್ ರಿಹ್ಯಾಬಿಲಿಟೇಷನ್ ಸೆಂಟರ್ಸ್ ಅದು ತಾಲೂಕು ಮಟ್ಟದಲ್ಲೂ ಇದೆ. ಮಗುವನ್ನು 15 ದಿನಗಳು ಮಗುವನ್ನು ದಾಖಲಿಸಿಕೊಂಡು ಆ ಮಗುವಿಗೆ ಏನು ಜಂತುಹುಳುವಿನ ಮಾತ್ರೆ ಇರಬಹುದು, ನ್ಯೂಟ್ರಿಷನ್ ಎಜುಕೇಷನ್ ಇರ್ಬೋದು, ಅಥವಾ ಹೈ ಡೆನ್ಸಿಟಿ ಹೈ ಕ್ಯಾಲರಿ ಇರುವಂಥ ಫುಡ್ ಕೊಡ್ಬೋದಿರಬಹುದು. ಡಿಸ್ಚಾರ್ಜ್ ಕ್ರೈಟೀರಿಯಾ ಕೂಡ ಇದೆ. ಆ ಮಗು ತೂಕ ಜಾಸ್ತಿ ಆಗೋ ತನಕ ನಾವು ಡಿಸ್ಚಾರ್ಜೇ ಮಾಡಲ್ಲ.
ಆ ಡಿಸ್ಚಾರ್ಜ್ ಮಾಡದೇ ಇರೋದು ಹೋಗಲಿ, ನಿಮಗೆಲ್ಲ ಒಂದು ಖುಷಿ ಸಂಗತಿ ಏನಂದರೆ ಆ ತಾಯಿ ಮತ್ತು ಆ ಮಗುವಿನ ಜೊತೆಗೆ ಬರುವಂಥ ಅಟೆಂಡೆಂಟ್ಗೆ ಕೂಡ ಡೈಲಿ ವೇಜ್ ಲಾಸ್ ಕೂಡ ಕೊಡ್ತಾಯಿದ್ದೀವಿ. ಅಂದರೆ ಆರೋಗ್ಯ ಇಲಾಖೆಯಲ್ಲಿ ಆಕೆಯ ದಿನಗೂಲಿ ಎಷ್ಟು ಬರಬೇಕಾಗಿತ್ತೋ ಅದನ್ನು ಕೂಡ ಕೊಡ್ತಾಯಿದ್ದೀವಿ. ಅಂದರೆ ಒಂದು ಇಲಾಖೆ, ಒಂದು ರಾಷ್ಟ್ರೀಯ ಆರೋಗ್ಯ ಮಿಷನ್ ಯಾವ ರೀತಿ ಊಹಿಸ್ತಾ ಇದೆ, ಯಾವ ರೀತಿ ಆರೋಗ್ಯ ಕಾರ್ಯಕ್ರಮಗಳನ್ನ ಪ್ಲ್ಯಾನ್ ಮಾಡ್ತಾ ಇದೆ ಅಂದರೆ, ಒಂದು ಕುಟುಂಬ ಬಂದು ಚಿಕಿತ್ಸೆ ತಗೊಳ್ಳಿ ಅಂತ ಅವರ ಡೈಲಿ ವೇಜ್ ಲಾಸ್ ಕೂಡ ಕೊಡ್ತೇವೆ. ಅಂದರೆ ನಮ್ಮ ಜನಸಾಮಾನ್ಯರು ಈ ಕಾರ್ಯಕ್ರಮವನ್ನು ಬಳಸಿಕೊಂಡು ಅವರ ಆರೋಗ್ಯ, ಅಪೌಷ್ಟಿಕ ಮಗುವನ್ನು ಸುಧಾರಿಸ್ಕೋಬೇಕು. ಅವರಿಗೆ ಆಶಾ ಕಾರ್ಯಕರ್ತೆ ಕರ್ಕೊಂಡು ಬಂದರೆ ಆಶಾ ಕಾರ್ಯಕರ್ತೆಯರಿಗೆ ಸುಮಾರು ಎಲ್ಲ ಕಾರ್ಯಕ್ರಮಗಳಿಂದ ಪರ್ಫಾರ್ಮೆನ್ಸ್ ಬೇಸ್ಡ್ ಇನ್ಸೆಂಟಿವ್. ಆಕೆ ಒಂದು ಮಗುಗೆ ಲಸಿಕೆ ಹಾಕಕ್ಕೆ ಕರ್ಕೊಬಂದರೂ ಕೂಡ ನಾವು ಅವ್ರಿಗೆ ಪ್ರೋತ್ಸಾಹಧನ ಕೊಡ್ತಾಯಿದ್ದೇವೆ.